ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು 1 ಮೀಟ್ರ್ ಬ್ಲೌಸ್ ಲೈನಿಂಗ್ ತಗೊಂಡಿದ್ದೀನಿ. ಬ್ಲೌಸ್ ಪೀಸು, ಅಳತೆ ಬ್ಲೌಸು, ಟೇಪು, ಮಾರ್ಕರು, ಸ್ಕೇಲು ಇಷ್ಟು ತಗೊಂಡಿದ್ದೀನಿ. ಅದನ್ನು ನಾವೀಗ ಕಟ್ ಮಾಡೋಣ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನೀಗ 1 ಮೀಟ್ರ್ ತಗೊಂಡಿದ್ದೀನಿ. ಅದನ್ನು ಈಗ ಅಳತೆ ಬ್ಲೌಸ್ನ ನೋಡಿ, ಅಳತೆ ಬ್ಲೌಸಲ್ಲಿ ಉಕ್ಸ್ ಇರುತ್ತಲ್ವ, ಉಕ್ಸ್ ಪಟ್ಟಿ ಕಡೆ ಟೇಪಿಂದ ಅಳತೆ ಮಾಡ್ಕೋಬೇಕು. ಟೇಪಿಂದ ಅಳತೆ ಮಾಡಿಕೊಂಡು ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಅರ್ಧ ಇಂಚು ಜಾಸ್ತಿ ನಾವು ಅದನ್ನು ತಗೊಬೇಕು. ನೋಡಿ, ನಾನೀಗ 21ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ 21ಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಅದು 10.25 ಬರುತ್ತೆ. ಅದನ್ನು ಡಬಲ್ ಮಾಡಬೇಕು. ಅದನ್ನು ಡಬಲ್ ಮಾಡಿ ಆಮೇಲೆ ಟೇಪ್ ಅಳತೆಯಲ್ಲಿ ನಾವು ಅದನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಅದನ್ನಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಪೀಸ್ನ. ಒಂದು ಪೀಸ್ ಬಂದು ಫ್ರಂಟು ಬ್ಯಾಕು, ಇನ್ನೊಂದು ಪೀಸ್ ಬಂದು ಸ್ಲೀವ್ಗೆ. ಅದನ್ನು ನಾನು ಸ್ಲೀವ್ಗೆ ಅಂತ ಸೈಡಿಗೆ ಇಡ್ತಾಯಿದ್ದೀನಿ. ಇದರಲ್ಲಿ ಫ್ರಂಟು ಬ್ಯಾಕು ವೇಸ್ಟ್ ಬೆಲ್ಟ್ ಕಟ್ ಮಾಡಬೇಕು. ಅದಕ್ಕೆ ಅಂತ ನಾನು ಅದನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ನೋಡಿ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ತೆಗೆದುಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದು ನೀಟಾಗಿ ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಲೆಂತ್ ಎಷ್ಟಿದೆ ಅಂತ ನೋಡಬೇಕೀಗ. 13 ಬರುತ್ತೆ. 13 ಮತ್ತು ಈ ಕಡೆ ಇಟ್ಕೊಂಡು ನೋಡಿದ್ರೆ ಬ್ಯಾಕ್ ರೌಂಡ್ಗೆ ನಾನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಂಟಿಗೆ. ಇಲ್ಲಿ ಅವರು ಇದು ತೀರಾ ಸಣ್ಣ ಬ್ಲೌಸು, ಅದಕ್ಕೋಸ್ಕರ ನಾನಲ್ಲಿ ನೆಕ್ ಹತ್ರ ಕಮ್ಮಿ ಇಟ್ಟಿದ್ದೀನಿ. 1.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2.25 ಇದೆ ಶೋಲ್ಡ್ರ್ ಬಂದು. ಅದಕ್ಕೆ ನಾನು ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಿ ಸ್ವಲ್ಪ ಸ್ಟಿಚಿಂಗೋಸ್ಕರ. ನೋಡಿ, ಬೆಲ್ಟಿಂದ ಕಡೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆರ್ಮೋಲ್ ರೌಂಡ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು 1 ಇಂಚು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆರ್ಮೋಲ್ ರೌಂಡ್ ನೋಡ್ಕೋಬೇಕು. ಆರ್ಮೋಲ್ ರೌಂಡು ನಮಗೆ ಯಾವ ಥರ ಬರುತ್ತೆ ಏನು ಅಂತ. ಅವರೇ ನಮಗೆ ತೀರಾ ರೌಂಡ್ ಬೇಡ, ಯು ಶೇಪಲ್ಲಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ಒಂದು ಸ್ವಲ್ಪ ನಾನು ಅದನ್ನು ರೌಂಡ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಕಟ್ ಮಾಡ್ಕೊಬೇಕು. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಆರ್ಮೋಲ್ ರೌಂಡ್ ನೋಡ್ಕೊಂಡಿದ್ದೀರಲ್ಲ, ನೋಡಿಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟೆ. ಈಗ ನೋಡಿ, ಫ್ರಂಟಿಗೆ ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದೀವಲ್ಲ ಅದನ್ನೇ ಪಾರ್ಟು ಇದರಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೇಕು. ಹಿಂಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ಗೆ ಲೈನ್ ಹಾಕ್ಕೊಬೇಕು. ನೋಡಿ, ಮತ್ತು ಫ್ರಂಟು ಎಷ್ಟು ಬರುತ್ತೆ ಅಂತ ನಾವು ಈ ಥರ ಬ್ಲೌಸ್ ಇಟ್ಕೊಂಡು ಇಲ್ಲಿ ನೋಡಬೇಕು. 6 ಬರುತ್ತೆ ಅವ್ರಿಗೆ. ನಾವು ಅದನ್ನು ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಕು ಅದು ಸ್ಟಿಚಿಂಗೋಸ್ಕರ ಈ ಥರ ಕ್ರಾಸಾಗಿ ನಾನು ಮಾರ್ಕ್ ಮಾಡಿಕೊಂಡು ನೋಡಿ, ಈಗ ಉಕ್ಸ್ ಪಟ್ಟಿ ಹತ್ರ ಬೆಲ್ಟ್ ಬರುತ್ತಲ್ವ, ಬೆಲ್ಟನ್ನ ಬಿಟ್ಟು
ನಮಗೆ ಎಷ್ಟು ಬೇಕು ಅಂತ ಅದನ್ನು ನೋಡಿಕೊಂಡು ನಾನು ಬೇರೆ ಟೇಪಲ್ಲಿ ಏನಿಲ್ಲ, ಬರೀ ಅಳತೆ ಬ್ಲೌಸ್ ಅವ್ರದ್ದು ಅಳತೆ ಬ್ಲೌಸಲ್ಲೇ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಲೂಸು ತಗೊಳ್ತೀನಿ ಅಷ್ಟೇ, ಬ್ಲೌಸ್ ಅಳತೆ ಎಷ್ಟಿದೆ ಏನು ಅಂತ. ಅಷ್ಟು ಬಿಟ್ಟರೆ ಮತ್ತು ಫ್ರಂಟು ಬ್ಯಾಕು ರೌಂಡ್ ನೋಡ್ಕೊತೀನಿ. ಅಷ್ಟು ಬಿಟ್ಟರೆ ನಾನು ಟೇಪ್ ಜಾಸ್ತಿ ಯೂಸ್ ಮಾಡಲ್ಲ, ಅಳತೆ ಬ್ಲೌಸೇ ಜಾಸ್ತಿ ಯೂಸ್ ಮಾಡ್ತೀನಿ. ಆ ಥರ ನಾನು ಕಟಿಂಗ್ ಮಾಡ್ತೀನಿ. ನೋಡಿ ಈ ಥರ ನ್ಯಾಚ್ ಹಾಕ್ಕೊಂಡ್ರೆ, ನಾನು ಹೊಲಿಬೇಕಾದ್ರೆ ನಾನು ನ್ಯಾಚ್ ಹಾಕ್ಕೊಳ್ಳಲ್ಲ, ಹಾಗೆ ಸ್ಟಿಚ್ ಮಾಡ್ತೀನಿ. ಆದರೆ ಈಗ ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ನಾನು ನ್ಯಾಚ್ ಮಾಡಿದ್ದೀನಿ. ನಾನು ನ್ಯಾಚ್ ಹಾಕ್ಕೊಳ್ಳಲ್ಲ, ಹಾಗೆ ಇದು ಮಾಡ್ತೀನಿ. ಇದನ್ನು ನೋಡಿ ಬೆಲ್ಟ್ಗೆ ವೇಸ್ಟ್ ಬೆಲ್ಟ್, ಅದು ಅವರು ಅಳತೆ ಬ್ಲೌಸಲ್ಲಿ ಬೆಲ್ಟ್ ಇರುತ್ತೆ, ಅದನ್ನೇ ನಾನು ಮಾರ್ಜಿನ್ ನೋಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಸ್ಟಿಚ್ಚಿಂಗ್ಗೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟಿಂಗ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಇದನ್ನು ಕಟ್ ಮಾಡ್ಕೊಬೇಕು, ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಅಲ್ಲಿ ಕಟ್ ಮಾಡಿಬಿಡಬೇಕು. ಇದು ನೋಡಿ ಸ್ಲೀವ್ಗೆ, ಅವ್ರಿಗೂ ಸ್ಲೀವ್ ಬಂದು 7 ಇದೆ, ನಾನು 7.5 ಇಟ್ಟಿದ್ದೀನಿ. ಅವ್ರಿಗೆ ಒಂದು ಸ್ವಲ್ಪ ಉದ್ದ ಬೇಕಂತೆ ಸ್ಲೀವು ಅಂತ ಮೊನ್ನೆನೇ ಹೇಳಿದ್ದಾರೆ. ಅದು ನಾನು ನೋಡಿ ಬರೆದಿಟ್ಕೊಂಡಿದ್ದೀನಿ, 7 ಬರುತ್ತೆ. ಆದರೆ ಅವ್ರಿಗೆ ಇನ್ನೂ ಉದ್ದ ಬೇಕು ಅಂತಂದಿದ್ದಕ್ಕೆ ನಾನು 7.5 ಇಟ್ಟಿದ್ದೀನಿ. ಮಾರ್ಕ್ ಮಾಡ್ಕೊಬೇಕು ನೋಡಿ. 2.5ಗೆ ಮತ್ತು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಲೀವ್ ಲೂಸು ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಕಟ್ಟಬೇಕು, ಅದಕ್ಕೋಸ್ಕರ ನಾನು 2 ಲೇಯರ್ನ ಮಾತ್ರ ನಾನು ಅದನ್ನು ತಗೊಂಡಿದ್ದೀನಿ. ಇನ್ನು 2 ಲೇಯರ್ಗೆ ಬಟ್ಟೆ ಆಗುತ್ತೆ, 2 ಲೇಯರ್ಗೆ ಮಾತ್ರ ನಾನು ಪೀಸ್ ಅಟ್ಯಾಚ್ ಮಾಡ್ಕೊತೀನಿ. ಇಲ್ಲಿ ಮಾರ್ಕ್ ಹೋಗ್ಬಿಟ್ಟಿದೆ ನೋಡಿ, ಅದಕ್ಕೋಸ್ಕರ ಮತ್ತೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. 2 ಸ್ಲೀವ್ಗೆ ಮಾತ್ರ ನಾವು ಒಂದು ಸೈಡು ಪೀಸ್ ಕಟ್ಟಬೇಕು ಒಂದು ಸ್ವಲ್ಪ, ಅದಕ್ಕೋಸ್ಕರ ನಾನು ಅದನ್ನು ಅಲ್ಲೇ ಬಿಟ್ಟಿದ್ದೀನಿ. ನೋಡಿ ನ್ಯಾಚ್ ಹಾಕ್ಕೊಂಡೆ, ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಬೇಕು. ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಅಂದರೆ ಮಾರ್ಕ್ ಮಾಡ್ಕೊಂಡಾದರೂ ಕಟ್ ಮಾಡ್ಬೋದು. ನೋಡಿ ಅಲ್ಲಿಗೆ ಬರಬೇಕು ಕರೆಕ್ಟಾಗಿ ಅವರು ಸ್ಲೀವ್ ಲೂಸು ಆರ್ಮೋಲು, ಅದಕ್ಕೋಸ್ಕರ ಅಲ್ಲಿ ಒಂದು ನ್ಯಾಚ್ ಹಾಕ್ಕೊತೀನಿ. ನೋಡಿ ಇಲ್ಲಿ ಪೀಸ್ ಬೇಕಲ್ವ ಕಟ್ಟೋದಕ್ಕೆ ಅಂತ ಈಗ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು. ಇದನ್ನು ನೋಡಿ ಲೈನಿಂಗು, ಈಗ ಅದು ಫ್ರಂಟು ಬ್ಯಾಕು ಸ್ಲೀವ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತಲ್ವ, ಇದರಲ್ಲಿ ಲೈನಿಂಗ್ನ ಬರೀ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನಾನು ಎಕ್ಸ್ಟ್ರಾ ಒಂಚೂರು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತೀನಿ, ಈಗಲೇ ಕಟ್ ಮಾಡಲ್ಲ ನಾನು. ನೋಡಿ ಇದಕ್ಕೆ ಇನ್ನೂ ಒಂದು ಲೇಯರ್ ಬಟ್ಟೆ ಇಟ್ಟು ಅಲ್ಲಿ ಸ್ಟಿಚ್ ಮಾಡಬೇಕು. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ನಿಮಗೆ ಹೇಳ್ತೀನಿ. ಇಲ್ಲಿ ಸ್ಲೀವ್ಗೆ ಪೀಸ್ ಕಟ್ಟಬೇಕಲ್ಲ, ಒಂದು ಸೈಡ್ ಮಾತ್ರ ಪೀಸ್ ಕಟ್ಟಬೇಕು, ಇನ್ನೊಂದು ಸೈಡು ಪೀಸ್ ಲೈನಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸ್ಲೀವ್ ಹತ್ರ ಸ್ವಲ್ಪ ಬಟ್ಟೆ ಕ್ರಾಸ್ ಆಗಿದೆ, ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ನ್ಯಾಚ್ ಹಾಕ್ಕೊತಿರೋದು ಏನಕ್ಕೆ ಅಂದರೆ